ಕೇಂದ್ರ ಬಜೆಟ್ನಿಂದ ಮಧ್ಯಮ ವರ್ಗಕ್ಕೆ ಬಂಪರ್ ನೀಡಲಾಗಿದೆ. 12 ಲಕ್ಷದವರೆಗೆ ಆದಾಯ ತೆರಿಗೆಯನ್ನು ವಿನಾಯಿತಿ ನೀಡಲಾಗಿದೆ. ಆದಾಯ ತೆರಿಗೆ ಈವರೆಗೂ ನಾವೇನು ಕಟ್ತಾ ಇದ್ವಿ, 12 ಲಕ್ಷದವರೆಗೂ ಕೂಡ ವಿನಾಯಿತಿ ಸಿಕ್ಕಿದೆ. 12 ಲಕ್ಷ ಇದ್ರೂ ಯಾವ ತೆರಿಗೆಯನ್ನು ಕೂಡ ಕಟ್ಟಬೇಕಾಗಿಲ್ಲ. 12 ಲಕ್ಷದ ಮೇಲ್ಪಟ್ಟು ಆದಾಯ ಇದ್ದರೆ ಅಲ್ಲಿ ತೆರಿಗೆ ನಿಮಗೆ ಅನ್ವಯ ಆಗುತ್ತೆ. 4 ಲಕ್ಷದ ರೂಪಾಯಿವರೆಗೆ ಯಾವುದೇ ರೀತಿಯ ತೆರಿಗೆ ಇಲ್ಲ. 4 ಲಕ್ಷ ಇತ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ. 4 ರಿಂದ 8 ಲಕ್ಷ ಅಂತ ಹೇಳಿದ್ರೆ ಅಲ್ಲಿ 5% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಇನ್ನು 12 ಲಕ್ಷ ಅಂತ ಹೇಳಿದ್ರೆ ಅದನ್ನು ಇಳಿಕೆ ಮಾಡಲಾಗಿದೆ. 15 ರಿಂದ 10% ಇಳಿಕೆ ಮಾಡಲಾಗಿದೆ. ಅಲ್ಲಿಗೆ 12 ಲಕ್ಷ ದುಡಿಯುವಂಥವ್ರಿಗೆ ಇದೆಯಲ್ಲ ದೊಡ್ಡ ವಿನಾಯಿತಿ ಸಿಕ್ಕಂಗಾಗಿದೆ. ಇನ್ನು 12 ಲಕ್ಷದಿಂದ 16 ಲಕ್ಷದವರೆಗೆ 15% ಇದೆ. ಹೀಗಾಗಿ ಹೊಸ ಟ್ಯಾಕ್ಸ್ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 4 ಲಕ್ಷದವರೆಗೂ ಕೂಡ ಯಾವುದೇ ಟ್ಯಾಕ್ಸ್ ಕಟ್ಟುವಂಥ ಅನಿವಾರ್ಯತೆ ಅವಶ್ಯಕತೆ ನಿಮಗೆ ಬೀಳೋದಿಲ್ಲ. 4 ರಿಂದ 8 ಇದ್ದರೆ ಮಾತ್ರ 8 ಲಕ್ಷದವರೆಗೆ 4 ರಿಂದ 8 ಲಕ್ಷದವರೆಗೆ ಕೇವಲ 5%, 8 ರಿಂದ 12 ಲಕ್ಷದವರೆಗೆ ಕೇವಲ 10% ಇದೆ. 12 ಲಕ್ಷ ಮೇಲ್ಪಟ್ಟು ಅಂದರೆ 15 ಲಕ್ಷದವರೆಗೆ 15% ಇದೆ. 15 ಲಕ್ಷದಿಂದ 20 ಲಕ್ಷದವರೆಗೆ ಆದಾಯ ಇದ್ದರೆ 20% ತೆರಿಗೆ ಮಾತ್ರ ಕಟ್ಟಬೇಕಾಗತ್ತೆ. ಇನ್ನು 20 ರಿಂದ 24 ಲಕ್ಷ ಆದಾಯ ಇದ್ದರೆ 25% ನೀವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಇನ್ನು 24 ಲಕ್ಷದಿಂದ ಮೇಲ್ಪಟ್ಟು ಅದು ಎಷ್ಟೇ ಇದ್ದರೂ ಕೂಡ 30% ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ನೋಡಿ, ಅನೇಕರು ಕೂಡ ನನಗೆ ತಿಂಗಳಿಗೆ 1 ಲಕ್ಷ ಆದಾಯ ಬರುತ್ತೆ, ಅದರಲ್ಲಿ 15,000 ರೂಪಾಯಿ ಕಟ್ಟಾಗುತ್ತೆ, ನಾವು ತೆರಿಗೆಗೆ ಇಷ್ಟೊಂದು ದೊಡ್ಡ ಮೊತ್ತದ ನಾವು ಕಟ್ತಾ ಇದ್ದೀವಿ ಅಂತ ಹೇಳಿ ಅನೇಕರು ಕೂಡ ಅಲವತ್ತುಕೊಳ್ತಾ ಇದ್ದರು. ಇದೀಗ 5% ಇಳಿಕೆ ಆಗಿದೆ. ಅಲ್ಲಿಗೆ ನಿಮಗೆ 10% ಮಾತ್ರ ಕಟ್ಟಲಿಕ್ಕೆ ಅವಕಾಶ ಇದೆ. ಅದು ಕೂಡ ನೋಡಿ, ಯಾಕೆ ತೆರಿಗೆಯ ಮಿತಿಯನ್ನು ಕಡಿಮೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಆದಾಯದ ಮಟ್ಟ ಜಾಸ್ತಿ ಆಗ್ತಾ ಇದೆ, ತೆರಿಗೆಯಲ್ಲೇ ಹೆಚ್ಚು ಪಾಲನ್ನು ವ್ಯಯ ಮಾಡ್ತಾ ಇದ್ದಾರೆ. ಕೌಟುಂಬಿಕ ನಿರ್ವಹಣೆಗೆ ಕಷ್ಟ ಆಗುತ್ತೆ. ಕೌಟುಂಬಿಕ ನಿರ್ವಹಣೆ, ಶಿಕ್ಷಣ, ಆರೋಗ್ಯ, ಇಡೀ ಜೀವನ ಸುಧಾರಣೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ತೆರಿಗೆ ಹೊಡೆತ ಕೊಡುತ್ತೆ. ಹೀಗಾಗಿ ಜೀವನ ಮಟ್ಟ ಸುಧಾರಣೆಗೆ ಈ ತೆರಿಗೆಯ ಸ್ಲ್ಯಾಬ್ಗಳೇ ನಾವು ನೋಡ್ತಾ ಇದ್ದೀವಿ. ಇದು ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿ ಅನೇಕರು ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನು 12 ಲಕ್ಷ ಆದಾಯ ತೆರಿಗೆ ಏನಿದೆ ಅದರ ವಿಚಾರಕ್ಕೆ ಸಂಬಂಧಪಟ್ಟ ಈ ಹಿಂದೆ ಹೆಂಗಿತ್ತು ಅಂತ ನಾವು ನೋಡಬೇಕಾಗುತ್ತೆ. ಈ ಹಿಂದೆ ಹೇಗಿತ್ತು? 12 ಲಕ್ಷ ರೂಪಾಯಿ ಆದಾಯ ತೆರಿಗೆ ಇದ್ದರೆ ಈ ಹಿಂದೆ ತೆರಿಗೆ ಪಾವತಿಯನ್ನು ಮಾಡಬೇಕಾಗಿದ್ದರೆ 71,500 ರೂಪಾಯಿ ಇತ್ತು ವಾರ್ಷಿಕವಾಗಿ. ಒಂದು ವರ್ಷಕ್ಕೆ 12 ಲಕ್ಷ ನಿಮಗೆ ಆದಾಯ ಇದ್ದರೆ ಒಂದು ವರ್ಷಕ್ಕೆ 71,500 ರೂಪಾಯಿ ಕಟ್ಟಬೇಕಾಗಿತ್ತು. ಈಗ 71,500 ರೂಪಾಯಿ ಉಳಿಕೆ ಆಗುತ್ತೆ. ಇನ್ನು 13 ಲಕ್ಷ ಆದಾಯ ತೆರಿಗೆ ತೆಗೆದುಕೊಂಡ್ರೆ 13 ರಿಂದ 15 ಲಕ್ಷ ಇದೆಯಲ್ಲ, ಆ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ನೀವು ಹಿಂದೆ 88,400 ರೂಪಾಯಿ ಕಟ್ಟಬೇಕಾಗಿತ್ತು ಟ್ಯಾಕ್ಸ್. 88,400 ರೂಪಾಯಿ ಟ್ಯಾಕ್ಸ್ ಇತ್ತು. ಈಗ ಹೊಸ ಟ್ಯಾಕ್ಸ್ ತೆಗೆದುಕೊಂಡ್ರೆ 66,000 ರೂಪಾಯಿದ 300 ರೂಪಾಯಿ, 66,300 ರೂಪಾಯಿ ಇದೆ. 88,400ರಲ್ಲಿ 66,300ರಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೀವೇ ಗಮನಿಸ್ಬೋದಾಗಿದೆ. ಸರಿಸುಮಾರು ಒಂದು 20-22 ಸಾವಿರ ಹೆಚ್ಚು ಕಮ್ಮಿ ಇದೆ. ಸೊ ಹೀಗಾಗಿ 22,000 ಉಳಿತಾಯ ಆಗುತ್ತೆ, 22,100 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು 15 ಲಕ್ಷ ದಾಟಿದರೆ ಆ ತೆರಿಗೆಯ ಪದ್ಧತಿ ಹೇಗಿತ್ತು? ಅದರ ಪ್ರಕಾರ ವಾರ್ಷಿಕವಾಗಿ 1,30,30,000 ರೂಪಾಯಿ ಕಟ್ಟಬೇಕಾಗಿತ್ತು. ನಿಮಗೆ ಪರ್ ಆ್ಯನಮ್ ಪ್ಯಾಕೇಜ್ ಅಂತ ತೆಗೆದುಕೊಂಡ್ರೆ, ಅದು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀರೋ ಅಥವಾ ಬೇರೆ ಬೇರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ಸರ್ಕಾರಿ ಉದ್ಯೋಗದಲ್ಲಿದ್ದರೂ ಕೂಡ ಈ ಟ್ಯಾಕ್ಸ್ ಅನ್ವಯ ಆಗ್ತಾ ಇತ್ತು. 15 ಲಕ್ಷ ರೂಪಾಯಿ ನೀವು ಪ್ಯಾಕೇಜ್ ಏನಾದ್ರು ಇದ್ದರೆ ಪರ್ ಆ್ಯನಮ್ಗೆ ನೀವು ಈ ಹಿಂದೆ 1,30,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ವರ್ಷಕ್ಕೆ. ಈಗ ಹೊಸ ಟ್ಯಾಕ್ಸ್ ಬಂದಿದೆಯಲ್ಲ, ಅದರ ಪ್ರಕಾರ 97,500 ರೂಪಾಯಿ ಮಾತ್ರ ಕಟ್ಟಬೇಕಾಗತ್ತೆ. ಉಳಿತಾಯ ಎಷ್ಟಾಗುತ್ತೆ ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ 15 ಲಕ್ಷ ಪ್ಯಾಕೇಜ್ ಇರುವವರಿಗೆ 32,500 ರೂಪಾಯಿ ಉಳಿಕೆ ಆಗುತ್ತೆ. ಇನ್ನು ಜೊತೆಗೆ ರಕ್ಷಣಾ ಇಲಾಖೆ ವಿಚಾರಕ್ಕೆ, ಬೇರೆ ಬೇರೆ ವಿಚಾರಕ್ಕೆ ಆಮೇಲೆ ಹೋಗೋಣ ಅಂತೆ. ಆದರೆ ಸದ್ಯಕ್ಕಂತೂ ತೆರಿಗೆಯ ಭಾರ ಇಳಿಕೆ ಮಾಡೋದ್ರ ಮೂಲಕ, ತೆರಿಗೆಯ ಭಾರ ಕಮ್ಮಿ ಮಾಡೋದ್ರ ಮೂಲಕ ಅನೇಕ ಉಪಯೋಗ ಆಗುವಂಥ, ಜೊತೆಗೆ ದುಡಿಯುವ ಅನೇಕ ವರ್ಗದವರಿದ್ದಾರಲ್ಲ ಅವರಿಗೆ ಇದು ಬಹಳ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ.
tax benefit of slab rate changes and rebate at different income levels can be illustrated with a few examples. A taxpayer in the new regime with an income of 12 lakh rupees will get a benefit of 80,000 rupees in tax, which is 100% of tax payable as per the existing rates. The total tax benefit of slab rate changes and rebate at different income levels can be illustrated with a few examples. A taxpayer in the new regime with an income of 12 lakh rupees will get a benefit of 80,000 rupees in tax, which is 100% of tax payable as per the existing rates. The total tax benefit of slab rate changes and rebate at different income levels